ಹಾಯ್ ಗಾಯ್ಸ್, ಏನಪ್ಪ ಇದು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇನೆ ಯಾವುದೋ ಏನೋ ಲಾರಿ ತೋರಿಸ್ತಾ ಇದ್ದೀನಿ ಅಂತ ತಲೆ ಕೆಡಿಸ್ಕೊಬಿಡಿ. ಸ್ಟಾರ್ಟ್ ಮಾಡಿದಾಗೆಲ್ಲಾನು ಏನಾರು ಒಂದು ಅಡ್ಡ ಬರುತ್ತೆ, ಇಲ್ಲ ಏನಾರು ಒಂದು ಆಗುತ್ತೆ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಯಾಕೆ ಇಷ್ಟ ಏನು ಗುರು? ಕನ್ನಡ ಅಂತ ಹೇಳ್ಬಿಡಪ್ಪ ಕನ್ನಡದಲ್ಲಿ ನೀನೇ ಹೆಂಗಾರೆ. ಗೆಳೆಯರೇ, ಗೆಳತಿಯರೇ, ಅಕ್ಕ ತಂಗಂದಿಯರೇ, ಅಣ್ಣ ತಮ್ಮಂದಿರೇ, ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ವೆಲ್ಕಮ್ ಟು ಎಲ್ಲರಿಗೂ ನಮ್ಮ ವ್ಲಾಗಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾಕೆ ಇಷ್ಟುದ್ದ ಹೇಳ್ತಾ ಇದೀವಿ ಅಂತಂದ್ರೆ, ಹೌದು ನನಗೂ ಡೌಟ್ ಬಂತು, ಯಾಕೆ ಹೇಳ್ತಾ ಇದ್ದೀರಾ? ಹೊಸ್ದಾಗಿ ಗುರು, ಹೌದಾ? ಮೊನ್ನೆ ಯೂಟ್ಯೂಬ್ ಸ್ಟಾಟಿಸ್ಟಿಕ್ ನೋಡಿದೆ. ಆಮೇಲೆ ಸೊ ಅದರಲ್ಲಿ ಫೀಮೇಲ್ ಆಡಿಯನ್ಸ್ ಇದೆ ಕಣಪ್ಪ. ನಮ್ಗೆ 100% ಅಲ್ಲಿ 48% ಜನ ನಮ್ಮ ಮಾಮೂಲಿ ಲೇಡೀಸ್ ಗಳು ನೋಡ್ತಾರೆ ನಮ್ಮ ವಿಡಿಯೋನ. ವಾವ್, ವುಮೆನ್ ಪವರ್, ವುಮನ್ ಎಂಪವರ್ಮೆಂಟ್. ಯಾ, ಮಕ್ಕಳೇ ಸ್ಟ್ರಾಂಗ್ ಗುರು. ಹುಡುಗಿ ಏನಾದ್ರು ಸಿಗ್ಬೋದಾ? ಹೇಳಕ್ಕಾಗಲ್ಲ. ಫ್ಯೂಚರ್ ಅಲ್ಲಿ ಸಿಕ್ಕರು ಸಿಗ್ಬೋದು. ಮೆಸೇಜ್ ನಮ್ಗೆ ಗೊತ್ತಿಲ್ದೇನೆ ಇನ್ಸ್ಟಾಗ್ರಾಮ್ ಐಡಿ ತಗೊಂಡು DM ಮಾಡಿದ್ರು ಮಾಡ್ಬೋದು. ಯಾರು ಮಾಡಲ್ಲ, ನೋಡೋಣ. ಅದು ಬರೋದು ಇಲ್ಲ ಅನ್ನೋ ಗೊತ್ತಿದೆ. ಮನ್ಸಲ್ಲಿ ಬರ್ಲಿ ಅಂತ ಒಳಗಡೆ ಖುಷಿ ಆಗ್ತಾ ಇರುತ್ತೆ, ಆಚೆ ಹಂಗೆ ಹೇಳೋದು. ಆತರ ಇಲ್ಲ ಇದ್ರೆ ನಾವು ಡೈರೆಕ್ಟ್ ಆಗಿ ಹೇಳ್ಬಿಡ್ತೀವಿ. ಸರಿ ಬಿಡು. ಓಕೆ, ಇವತ್ತು ಶನಿವಾರ, ಟೈಮ್ ಬಂದು 8:10 ಆಗಿದೆ. ಈಗ ನಾವು ಸಾತ್ತೂರು ರೋಡಲ್ಲಿ ಇದ್ದೀವಿ. ಸೊ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಇವಾಗ ಹೇಳ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ, ಬಟ್ ಇವಾಗ ಹೇಳಲ್ಲ, ಹೋಗ್ತಾ ಹೋಗ್ತಾ ಹೇಳ್ತೀವಿ. ಸರಿ ಬಿಡು. ಯಾರಿಗೂ ಎಷ್ಟು ಜನ ಗೊತ್ತಿದೆಯೋ ಗೊತ್ತಿಲ್ಲ, ಬಟ್ ನಮ್ಗೆಲ್ಲ ನಾವು ಒಂದು ಇನ್ಸ್ಟಾಗ್ರಾಮ್ ನ ಪ್ರೇರಣೆ ತಗೊಂಡು ಯಾರೋ ಒಂದಷ್ಟು ತೋರಿಸಿದ್ದು ನೋಡಿ ನಾವು ಏನಂದೆ ಅಲ್ಲಿಗೆ ಹೋಗಿ ಒಂದಷ್ಟು ಇನ್ಫಾರ್ಮೇಶನ್ ಕೊಡೋಣ ಅಂತ ಹೋಗ್ತಾ ಇದೀವಿ. ಬನ್ನಿ, ಲೆಟ್ಸ್ ಡೂ. ಸೊ ನಾವು ಹೋಗ್ತಾ ಇರೋ ಪ್ಲೇಸ್ ನಾನು ತುಂಬಾ ಜನಗಳಿಗೆ ನಾನು ಕೇಳಿದೆ, ಬಟ್ ಯಾರಿಗೂ ಗೊತ್ತಿಲ್ಲ. ಆಲ್ಮೋಸ್ಟ್ ಅಲ್ಲಿ ಯಾರಿಗೂ ಗೊತ್ತಿಲ್ಲ ಅದು. ಈ ಮುಕುಲ್ ಅವ್ರ ಮನೇಲಿ ಅವರ ತಂದೆ ತಾಯಿ ಕೇಳಿದ್ರು, ಅವ್ರಿಗೂ ಗೊತ್ತಿಲ್ಲ ಅಂತಂದ್ರು. ಗುರು ಅವರ ಮನೇಲಿ ಕೇಳಿದ್ರು, ಅವ್ರ ಅಪ್ಪ ಅವ್ರ ಅಮ್ಮಂಗ್ ಅವ್ರಿಗೂ ಗೊತ್ತಿಲ್ಲ ಅಂತಂದ್ರು. ನಮ್ಮ ಅಣ್ಣ ಎಲ್ಲಾ ಕಡೆ ಓಡಾಡ್ತಾರೆ. ಇದಕ್ಕೆಲ್ಲ ಅದ ತರ ಇದ್ರ ಪ್ಲೇಸ್ ಒಂದ್ ಬರೀ 2 hours ಜರ್ನಿ ಪ್ಲೇಸ್ ಇದ್ರು, ಬಟ್ ಈ ತರ ಒಂದ್ ಪ್ಲೇಸ್ ಇದೆ ಇಲ್ಲಿ ಹೋಗ್ಬೋದು ಅಂತಾನೆ ಐಡಿಯಾ ಕೂಡ ಇಲ್ಲ ಆಲ್ಮೋಸ್ಟ್ ಅಲ್ಲಿ ಯಾರಿಗೂ. ಅದನ್ನ ನೋಡೋಣ, ಬನ್ನಿ, ಲೆಟ್ಸ್ ವಾಚ್. ಅದಕ್ಕೆ ಕರ್ದ ಈ ಪ್ಲೇಸ್ ಹೋಗ್ಲೇಬೇಕು. ಈ ಪ್ಲೇಸ್ ಹೋಗಿ ಒಂದ್ ವಿಡಿಯೋ ಮಾಡಿದ್ರೆ ಆಲ್ಮೋಸ್ಟ್ ಬೇರೆಯವ್ರಿಗೆಲ್ಲ ವಿಡಿಯೋ ಬರುತ್ತೆ, ಅವರು ಎಲ್ಲ ಹೋಗ್ಬೋದು. ವೀಕೆಂಡ್ ಅಲ್ಲಿ ಒಂದೊಳ್ಳೆ ಅವ್ರಿಗೆ ಔಟಿಂಗ್ ಆಗುತ್ತೆ. ಮಕ್ಳುಗಳನ್ನೆಲ್ಲ ಕರ್ಕೊಂಡು ಹೇಳಕ್ಕಾಗಲ್ಲ. ನಮಗ್ ಗೊತ್ತಿರೋ ಸರ್ಕಲ್ ಅಲ್ಲಿ ಗೊತ್ತಿಲ್ಲದೆ ಇರ್ಬೋದು, ಬಟ್ ಎಷ್ಟೊಂದು ಗೊತ್ತಿರ್ಬೋದು. ಗೊತ್ತಿರೋರು ಹೋಗಿದ್ರೆ ಕಮೆಂಟ್ಸ್ ಮಾಡಿ ಹೆಂಗಿದೆ ಅಂತ ಹೇಳಿ. ನಾವು ಹೋಗ್ತಾ ಇದೀವಿ, ಈಗ ನಿಮ್ಗೆ ತೋರಿಸ್ತೀವಿ, ಬನ್ನಿ. ಓಕೆ, ಆದ್ರೆ ನಾನು ನಮ್ಮ ಮನೇಲಿ ಕೇಳಿದೆ, ನಮ್ಮ ಅಪ್ಪನಿಗೆ ಗೊತ್ತಿಲ್ಲ, ನಮ್ಮ ಅಮ್ಮನಿಗೂ ಗೊತ್ತಿಲ್ಲ. ನಮ್ಮ ಅಪ್ಪ ಊರ ಹೆಸರು ಕೇಳಿದ್ದಾರೆ, ಬಟ್ ಅಲ್ಲಿ ಲೊಕೇಶನ್ ಎಲ್ಲ ಗೊತ್ತಿಲ್ಲ ಅವ್ರಿಗೂ. ಮಾಮೂಲಿ ಏನಿದೆ ಏನ್ ಕತೆ ಅಂದ್ಬಿಟ್ಟು ಈಗ ಅಲ್ಲಿಗೆ ಹೋಗ್ತಾ ಇದೀವಿ. ಇನ್ನ 2 hours ಜರ್ನಿ ಇದೆ. ಈಗ ಮೇನ್ ಸ್ಟಾಪ್ ಆಗ್ಬೇಕಾಗಿರೋದು ಒಂದು ನಾಷ್ಟಕ್ಕೆ ಸ್ಟಾಪ್ ಆಗ್ಬೇಕು. ಎಲ್ಲಿ? 5 ರೂಪಾಯಿ ದೋಸೆ, ಕೊಳ್ಳೇಗಾಲ ಎಲ್ಲ 5 ರೂಪಾಯಿ. ಮುಂದೆ ಯಾವ್ದೋ ಹಳ್ಳಿ ಅಂತ ಕೇಳ್ಪಟ್ಟಿದೀವಿ, ನೋಡೋಣ. ಅಲ್ಲೂ ಹೋದ್ರೆ ಅದ್ರದ್ದೊಂದು ವಿಡಿಯೋ ಮಾಡಿ ಹಾಕ್ತಿವಿ. ಅದ್ರಲ್ಲಿ ನಾವು ಕೊಳ್ಳೇಗಾಲ ಮೇಲೆ ಹೋಗ್ತಾ ಇದೀವಿ, ನೋಡೋಣ. ಓಕೆ, ಈಗ ಅಟೆಂಡೆನ್ಸ್ ಪ್ರಕಾರ ಮುಕುಲ್ ಅವರು ಅಟೆಂಡೆನ್ಸ್ ಹಾಕಿದ್ದಾರೆ, ನಂಬರ್ 1. ನಂಬರ್ 2 ಗುರುದೇವ್ ಅವರು ಅಟೆಂಡೆನ್ಸ್ ಹಾಕಿದ್ದಾರೆ. ಟ್ರಿಬಲ್ ಕೆ ಅವರಂತೆ. ಇನ್ನು ನಾವು ಅಟೆಂಡೆನ್ಸ್ ಹಾಕಿದ್ದೀವಿ. ಹಾಯ್, ವೆಲ್ಕಮ್ ಟು ವ್ಲಾಗಿಂಗ್ ಕನ್ನಡಿಗ. ಬನ್ನಿ, ಹಾಗೆ ಸಿಗೋಣ. ನೆಕ್ಸ್ಟ್ ಸ್ಟಾಪ್ ಎಲ್ಲಿ ಮಾಡ್ತೀವಿ, ಹೇಗೆ, ಏನ್ ಪ್ಲಾನ್, ಏನಾದ್ರು ಚೇಂಜ್ ಆದ್ರೆ ಇನ್ಫಾರ್ಮೇಶನ್ ಕೊಡ್ತೀವಿ. ವೆದರ್ ಸ್ವಲ್ಪ ನೀಟಾಗಿ ಕ್ಲೀನಾಗಿ ಕ್ಲಿಯರ್ ಆಗಿದೆ, ತಣ್ಣಗಿದೆ ಅಂತೆ, ತಣ್ಣಗಿದೆ. ಇನ್ನೊಂದ್ ಸ್ವಲ್ಪ ಬೇಗನೆ ಬಿಡೋಣ ಅನ್ಕೊಂಡು, ಮತ್ತೆ ಆದ್ರೆ ಒಂದ್ ಕ್ಲಿಪ್ ಹಾಕ್ತೀನಿ. ಅದೇ ಒಂದ್ ಕ್ಲಿಪ್ ಹಾಕ್ತೀನಿ ನೋಡಿ. ಫುಲ್ ಕ್ಲೀನಿಂಗ್ ಎಲ್ಲ, ಕಾರ್ ಎಲ್ಲ ಕ್ಲೀನ್ ಮಾಡ್ಕೊಂಡು. ಲಾಸ್ಟ್ ವೀಕ್ ನಾವು ಮಳೆಯೆಲ್ಲ ಹೋದಾಗ ಕಾರ್ ತುಂಬಾ ಕೊಳೆ ಆಗಿತ್ತು. ಒಂದ್ ಒಳ್ಳೆ ಪ್ಲೇಸ್ ಹೋಗ್ಬೇಕಾದ್ರೆ ನಾವೇ ಸ್ಟೇಟ್ ಆಗಿದ್ದು, ನಮ್ ಕಾರ್ ಅಷ್ಟೇ ನೀಟಾಗಿರ್ಬೇಕು ಅಂತ ನಮ್ ತಲೆಯಲ್ಲಿ. ಸೊ ಅದರಿಂದ ಸ್ವಲ್ಪ ಕಾರ್ ತೊಳೆದು ಹೋಗಿದ್ ಲೇಟ್ ಆಯ್ತು. ಆಯ್ತು, ಕ್ಲಿಪ್ ಹಾಕ್ತೀನಿ, ನೋಡ್ಕೊಳ್ಳಿ. ನಮ್ಮ ಗುರುದೇವರು ಎಷ್ಟು ಕ್ಲೀನ್ ಮಾಡಿದ್ದಾರೆ ಅಂತ. ಪಾಪ ಇವತ್ತು ಜಿಮ್ಗೆ ಹೋಗ್ಬೇಕಾಯ್ತು, ಜಿಮ್ಗೆ ಹೋಗಿಲ್ಲ, ಅದಕ್ಕೋಸ್ಕರ ಅವ್ರ ಕೈಲಿ ಕಾರ್ ತೊಳೆದಿದ್ದೀವಿ. ಹಂಗೆ. ಹೌದಾ ಗುರುದೇವರೇ? ಎಲ್ಲರೂ ಸರಿ, ಅವರು ಒಂದು ಬಾಡಿ ಏನಿದೆ ಅದೊಂದು ಕರ್ಗಿಸ್ಬೇಕು ಅಂತ ಅವ್ರು ತೀರ್ಮಾನ ಮಾಡ್ಬಿಟ್ಮೇಲೆ ದೈಹಿಕವಾಗಿ ದಂಡನೆ ಕೊಡಬೇಕು. ದೈಹಿಕವಾಗಿ ದಂಡನೆ ಕೊಡ್ಬೇಕಂತೆ ಅವರು. ಫಿಟ್ನೆಸ್ ಇವರು ಫಿಟ್ನೆಸ್ಗೋಸ್ಕರ ಇವತ್ತು ಕಾರ್ ತೊಳೆದವ್ರೆ. ಈಗ ಅಷ್ಟೇ, ಅವರು ಎಲ್ಲದರನ್ನು ಅಷ್ಟೇ. ಅವ್ರು ಯಾವ ತರ ಇದು ಸೋಷಿಯಲ್ ಇದು ಅಂತಂದ್ರೆ ಸಾಕು 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 ಕಟ್ ಕಟ್ ಕಟ್. ಗೈಸ್, ಈಗ ಏನೋ ಹಲಗೂರು ದಾಟಿ ಮುಂದೆ ಹೋಗ್ತಾ ಇದೀವಿ. ನಿಮ್ಗೊಂದು ವಿಷಯ ಹೇಳ್ಬೇಕು ಅಂತ ಅನ್ಸ್ತು. ಗುರುದೇವರು ಹೋದ್ವಾರ ಒಂದು ಟ್ರಿಪ್ ಹೋಗಿದ್ರು, ನಮ್ನೆಲ್ಲ ಬಿಟ್ಬಿಟ್ಟು.
ನನ್ನ ಮತ್ತೆ ಮುಕ್ಕುಲನ್ನೆಲ್ಲ ಬಿಟ್ಬಿಟ್ಟು ಒಂದು ಟ್ರಿಪ್ ಹೋಗಿದ್ರು. ಅವ್ರ ಫ್ಯಾಮಿಲಿ ಜೊತೆ ಹೋಗಿದ್ದು. ಅವ್ರ ಫ್ಯಾಮಿಲಿ ಎಲ್ಲ ಗುರು ಕಸಿನ್ಸು. ಹಾ. ಫ್ಯಾಮಿಲಿ ಆಗಿದ್ರೆ ಕಜಿನ್ ಜೊತೆ ಹೋಗಿರೋದು. ಕಸಿನ್ ಜೊತೆ ಹೋಗಿದ್ರು. ಹೇಗಿತ್ತು? ಚೆನ್ನಾಗಿತ್ತು. ಅದು ಒಂಥರ ಬೇರೆನೆ ಫೀಲು. ಪ್ಲೇಸಸ್ ಎಲ್ಲ ಮಸ್ತ್. ಟೈಮ್ ಏನಪ್ಪಾ ಅಂದ್ರೆ ಅಡ್ಜಸ್ಟ್ ಆಗ್ಲಿಲ್ಲ. ಬಟ್ ಏನಪ್ಪಾ ಅಂದ್ರೆ ನಾವು ಫ್ರೆಂಡ್ಸ್ಗಳು ಹೋದಾಗ ನಾವು ಅಷ್ಟು ಟೆಂಪಲ್ಗಳಿಗಾಗ್ಲಿ ಊಟ ಗಿಟ್ಟಕ್ಕೆಲ್ಲ ನಾವು ಅಷ್ಟೊಂದೇನು ಇಂಪಾರ್ಟೆನ್ಸ್ ಕೊಡೋದು. ನಮ್ಗೇನು ಪ್ಲೇಸ್ ಕವರ್ ಮಾಡಬೇಕು. ಬಟ್ ಫ್ಯಾಮಿಲಿ ಅಂತ ಹೋದಾಗ ಲೇಡೀಸ್ಗಳು ಇರ್ತಾರೆ. ಅವರು ನಿಮಗೆ ಗೊತ್ತಲ್ಲ, ರೀಲ್ಸು ಫೋಟೋ ಅವ್ರಿಗೆ ಇಷ್ಟು ಮಾಡ್ಕೊಂಡ್ರು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಹಂಗಾಗಿ ಒಂದು ಸ್ವಲ್ಪ ಲ್ಯಾಗ್ ಆಯಿತು ಅಷ್ಟೇ ಟ್ರಿಪ್ಪು. ಒಂದು 2-3 ಪ್ಲೇಸಸ್ಸು ಮಿಸ್ ಆಯಿತು. ಅದು ಬಿಟ್ಟರೆ ಆಲ್ ಓವರ್ ಎಲ್ಲ ಓಕೆ. ಯಾಣ ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ ನಾನು. ಬ್ರೋ ಯಾಣಾಗ ಹೋಗಿ ಬಂದಿದ್ದಾನೆ, ನಮ್ಮನ್ನ ಕರ್ಕೊಂಡೋಗಿ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ ಯಾಣಗೆ. ಆಲ್ಮೋಸ್ಟ್ ಅಲ್ಲಿ ಈಗ ಈ ತಿಂಗಳು ಬಿಟ್ಟು ನೆಕ್ಸ್ಟ್ ತಿಂಗಳಿಗೆ ಪ್ಲಾನ್ ಮಾಡ್ತಾ ಇದ್ದೀವಿ. ನೋಡೋಣ. ಆದರೆ ನಾವು ಯಾಣ ತೋರಿಸ್ತೀವಿ ಹೆಂಗಿದೆ ಅಂತ ನಮ್ಮ ಬ್ಲಾಗಲ್ಲಿ. ಗುರು ಅವರು ಅವರ ಕಸಿನ್ಸ್ ಜೊತೆ ಟ್ರಿಪ್ಗೆ ಹೋಗಿದ್ರು. ಮುಕ್ಕುಲ್ ಅವರು ಅವ್ರ ಮನೆ ಶಿಫ್ಟ್ ಮಾಡಿದ್ರು. ಮನೆ ಈಗ ಹಳೆ ಮನೆ ಇಲ್ಲ, ಈಗ ಬೇರೆ ಮನೆಗೆ ಹೋಗಿದ್ದಾರೆ. ಸೊ ಅದಕ್ಕೆ ಈ ವಾರ ನಿಮಗೆ ವ್ಲಾಗ್ ಬರಲಿಲ್ಲ. ಆಲ್ರೆಡಿ ನಾವೀಗ ಅಲಗೂರು ದಾಟಿ ನೋಡಿ, ಆಲ್ರೆಡಿ ಫ್ಯೂಯಲ್ ಬೇರೆ ಕಡಿಮೆ ಇದೆ ಗಾಡೀಲಿ. ಈಗ ಸರ್ಚ್ ಮಾಡ್ತಾ ಇದ್ದೀವಿ ಪೆಟ್ರೋಲ್ ಬಂಕ್ನ. ಈಗ ಪೆಟ್ರೋಲ್ ಬ್ಯಾಂಕ್ ಜೊತೆ ಏನು ಬೇಕಾಗಿರೋ ಕಾರಣದಿಂದ ಸರ್ಚ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಏರ್ ಹೊಡ್ಸ್ಕೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ನಾಷ್ಟ ಅನ್ಕೊಂಡು ನಾಷ್ಟ ಕುಡ್ಕೊಂಡು ಅಷ್ಟು ತಿನ್ಕೋಬೋದು ಅಷ್ಟೇ. ಅದೇನೋ 5 ರೂಪಾಯಿ ದೋಸೆ ಅಂತ ಅಜ್ಜಿ ಗೂಗಲ್ ಮ್ಯಾಪಲ್ಲೂ ಅದು ಸಿಗ್ತಾ ಇಲ್ಲ. ಅದೆಲ್ಲೈತೆ ಸಿಗಲ್ಲ ಫ್ರೆಂಡ್ಸ್, ಅದು ಅದೆಲ್ಲೈತೆ ಅಂತಾನೆ ಗೊತ್ತಿಲ್ಲ. ಅದು ಹುಡುಕೋಣ ಅಂತ ಈ ಹುಡುಗರು ರೀಲ್ಸ್ ಮಾಡ್ಬಿಡ್ತಾರೆ. ಬಟ್ ಅದು ಯಾವ್ಯಾವ ಮೂಲೆಯಲ್ಲಿ ಹೋಗಿ ರೀಲ್ಸ್ ಮಾಡ್ಬಿಡ್ತಾರೋ. ಇನ್ಸ್ಟಾಗ್ರಾಮ್ ಬೇರೆ ಪೋಸ್ಟ್ ಮಾಡ್ಬಿಡ್ತಾರೆ. ನಮ್ಮ ಹುಡುಗರು ಸುಮ್ಮನೆ ಇರಲ್ಲ. ಅವ್ರ ಮೊಬೈಲ್ ಹಿಡ್ಕೊಂಡಂತಾಗೆ ಗುರು ಇದು ಸಕ್ಕತ್ತಾಗೈತೆ ಗುರು, ಅದು ಚೆನ್ನಾಗೈತೆ ಗುರು, ಅಲ್ಗೋಗೋಣ ಇಲ್ಗೋಗೋಣ ಅಂತ. ಅದು ಲೊಕೇಶನ್ ಇರಲ್ಲ ಅದಕ್ಕೆ. ನಾನು ಲೊಕೇಶನ್ ಪಿನ್ನು ಇರಲ್ಲ, ಏನೂ ಇರಲ್ಲ ಅದಕ್ಕೆ. ಒಂದು ಊರು ಅಂತ ಹೇಳ್ಬಿಡ್ತಾರೆ. ಆ ಊರು ಎಲ್ಲಿ ಬರುತ್ತೆ, ಯಾವ ಊರು ಸಮೀಪವಾಗಿ ಬರುತ್ತೆ, ಏನು ಸ್ವಲ್ಪ ಸಿಕ್ಕಾಬಳೆ ಹಿಂಸೆಪ್ಪ ಈ ನಡುವೆ. ಇನ್ಸ್ಟಾಗ್ರಾಮಿಂದ ನಾವು ಪ್ಲೇಸ್ಗಳನ್ನ ಹುಡ್ಕೊಂಡು ಹೋಗೋದು. ಬನ್ನಿ ಅದು 5 ರೂಪಾಯಿ ದೋಸೆ ಅಜ್ಜಿ ಅದು ಹೆಂಗಿರುತ್ತೆ ನೋಡೇ ಬಿಡೋಣ, ತಿನ್ಕೊಂಡು ಬಂದ್ಬಿಡೋಣ. ಸಿಕ್ಕಿದ್ರೆ ತೋರಿಸ್ತೀನಿ, ಸಿಗದೆ ಆದ್ರೂ ತೋರಿಸ್ತೀನಿ, ಇನ್ಫಾರ್ಮೇಶನ್ ಕೊಡ್ತೀನಿ ಒಟ್ಟಲ್ಲಿ. ನೋಡಿ ಅಂದವೇ ಬರ್ಬೇಕಾದ್ರೆ ಒಂದು ಬ್ರಿಡ್ಜ್ ಸಿಗುತ್ತೆ ನೋಡಿ, ಹೆಂಗಿದೆ ಗೊತ್ತಾ ವ್ಯೂ. ಆ ಕಡೆ ಒಂದು ಹೊಸ ಬ್ರಿಡ್ಜ್ ಇದಾಗ್ತಾ ಇದೆ, ರೆಡಿ ಮಾಡ್ತವ್ರೆ. ಸಕ್ಕದಾಗಿದೆ ಮಾತ್ರ ವ್ಯೂ. ಇಲ್ಲಿ ನೋಡಿ ಫುಲ್ ಬೆಟ್ಟ ಗುಡ್ಡ. ಇಲ್ಲಿ ಕಾವೇರಿ ನದಿ ಇದು, ಫಸ್ಟ್ ಆಫ್ ಆಲ್ ಇದು ಹರಿತಾ ಇರೋದು. ಸಕ್ಕದಾಗಿದೆ ಮಾತ್ರ ಇದು. ಏನ್ ಸಕ್ಕದಾಗೈತೆ ಅಂತಂದ್ರೆ, ಬಟ್ ಇದು ಒನ್ ವೇ ಅನ್ಸುತ್ತೆ. ಆ ಕಡೆಯಿಂದ ಗಾಡಿ ಬರಕ್ಕಾಗಲ್ಲ ಅನ್ಕೋತೀನಿ. ಇಲ್ಲ, ಟೂ ವೇನೇ ಇದು. ಬಟ್ ಇದು ಬ್ರಿಡ್ಜ್ ಚಿಕ್ಕದೊಂದು ಹೊಸದ್ ಕಟ್ತಾರೆ. ಜೊತೆಗೆ ಅಲ್ಲಿ ನೀರ್ ಗೇಟ್ ತುಂಬಿ ಫುಲ್ಲು ನೀರ್ ಬಿಟ್ಟಾಗ ಈ ಬ್ರಿಡ್ಜ್ ಕೆಳಗಡೆ ನೀರ್ ಟಚ್ ಆಗೋಷ್ಟು ನೀರ್ ಹರಿತಿದೆ ನದಿಲಿ. ಹಂಗಾಗಿ ಬ್ರಿಡ್ಜ್ ಯಾವಾಗ ಬೀದೋಗುತ್ತೋ ಹೇಳಕ್ಕಾಗಲ್ಲ. ಚಾನ್ಸಸ್ ಇದೆ ಅನ್ಬಿಟ್ಟು ನೋಡಕ್ ಕಡೆ ಹೊಸದಾಗಿ ಬ್ರಿಡ್ಜ್ ಕಟ್ತಾ ಇದಾರೆ. ಅದು ಬೈಪಾಸ್ ಇರಬೇಕು ಅಂತ ಐ ಥಿಂಕ್ ಸಕ್ಕದಾಗಿ ಮಾತ್ರ. ಏನ್ ಬೆಟ್ಟ ಸಕ್ಕತ್. ಕ್ಲೌಡ್ ಮಾತ್ರ ನೋಡಿ ಹೆಂಗೈತೆ ಅಲ್ಲಿ. ಏನ್ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದು, ಅದಕ್ಕೆ ವಿಡಿಯೋ ಆನ್ ಮಾಡ್ದು. ಸಕ್ಕದಾಗಿತ್ತು ಮಾತ್ರ. ವೆಲ್ಕಮ್ ಟು ಕೊಳ್ಳೇಗಾಲ. ಇನ್ನು ಎಷ್ಟು ಕಿಲೋಮೀಟರ್ ಇದೆ ಗುರು ನಾಷ್ಟಕ್ಕೆ? ಬ್ರೋ ಇನ್ನ 5.5 ಕಿಲೋಮೀಟರ್ಗಳು ಬಾಕಿ ಇದೆ. 5 ರೂಪಾಯಿ ದೋಸೆಗೆ 5.5 ಕಿಲೋಮೀಟರ್ಗಳು ಇನ್ನು 5 ರೂಪಾಯಿ ದೋಸೆಗೆ. ಏನು ರೈಮಿಂಗು, ಏನು ಟೈಮಿಂಗು ಗುರು? ಅವೆಲ್ಲ ಹಂಗೆ ರೀ. ಯಾರ್ ಫ್ಯಾನ್ ಹೇಳಿ? ಪುನೀತ್ ರಾಜ್ಕುಮಾರ್ಗೆ. ನಾವು ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್. ಅದಕ್ಕೆ ಇದು ಆಕ್ಚುಲಿ ಚೆನ್ನಾಗಿದೆ. ಬಂದಿದೀವಿ. ದೋಸೆ ಎಲ್ಲಿ ಇವಾಗ 5 ರೂಪಾಯಿ ದೋಸೆ ಅಂತ ಕೇಳೋಣ ಬನ್ನಿ. ಹೋಗಿ ಸ್ಮೆಲ್ ಕಾಣಲ್ಲ, ಲೆಫ್ಟ್ ಅಲ್ಲೆಲ್ಲ ಹೋಗಿ ಲೆಫ್ಟ್ ಅಲ್ಲಿ ಹೋಗ್ಬೇಕಂತೆ. ಅಲ್ಲೆಲ್ಲ ಹೋಗಿ ಲೆಫ್ಟ್ ಅಲ್ಲಿ. ಗೈಸ್ ಕೊಳ್ಳೇಗಾಲಕ್ಕೆ ಬಂದ್ಬಿಟ್ಟು 5 ಕಿಲೋಮೀಟರ್ ಮುಂದೆ ಬಂದು, ಬಟ್ 5 ರೂಪಾಯಿ ದೋಸೆ ಅನ್ಕೊಂಬಂದು 5 ರೂಪಾಯಿ ದೋಸೆ ಇಲ್ಲ, ಹೋಟ್ಲೂ ಇಲ್ಲ. ಅಲ್ಲಿ ಹೋಟ್ಲು ಸಿಕ್ತು. ಹೋಟ್ಲು ಹುಡುಕ್ತಾ, ಹೋಟ್ಲಲ್ಲಿ 3-4 ಹೋಟ್ಲು ಐತೆ ಒಂದೇ ತರನೇ. ಬಟ್ ಜನಕ್ಕೆ ಕೇಳ್ಬಿಟ್ಟು ಎಲ್ಲ ವಿಚಾರಿಸ್ತು. ಬಟ್ ಹೋಟ್ಲು ಸಿಕ್ತು. ಹೋಟ್ಲಲ್ಲಿ 5 ರೂಪಾಯಿ ದೋಸೆ ಇಲ್ಲ, ದೋಸೆ ಹಾಕೋನು ಇಲ್ಲ. 10 ರೂಪಾಯಿ ಚಿತ್ರಾನ್ನೂ ಇಲ್ಲ. 10 ರೂಪಾಯಿ ಚಿತ್ರಾನ್ನೂ ಇಲ್ಲ. ಈಗ ನಾಷ್ಟ ಫ್ಲಾಪ್ ಆಯ್ತು. ಕೆಟ್ಟೋಗ್ಬಿಟ್ಟಿದೆ. ಹೋಗೋತ್ತಾಗ ಏನೂ ಆಗಿಲ್ಲ. ಇವತ್ತಿನ ಕೆಲಸ ಏನೇನು ಅನ್ಕೊಂಡ್ಬಂದಿದ್ವೋ ಯಾವುದು